ಆ ಬಂಗಲೆ ನೋಡೋಕೆ ತುಂಬಾ ಸುಂದರವಾಗಿತ್ತು. ಸುಮಾರು ಜನ ಆ ಬಂಗಲೆ ನೋಡಲು ಬೇರೆ ಬೇರೆ ಊರಿಂದ ಬರ್ತಾ ಇದ್ರು. ಆದ್ರೆ 4 ತಿಂಗಳ ಹಿಂದೆ ನಡೆದ ಘಟನೆ ಭೂತ ಬಂಗಲೆ ಅನ್ನೋ ಪಟ್ಟ ಕೊಟ್ಟಿತ್ತು. ಸಾಮಾನ್ಯ ಜನರು ಆ ಬಂಗ್ಲೆ ಸುತ್ತಮುತ್ತ ಸುಳಿದಾಡಲು ಭಯ ಪಡ್ತಾ ಇದ್ರು. ಆವತ್ತೊಂದಿನ ನೀಲ ಸುಮಾರು 30 ಅಡಿಗಳಷ್ಟು ಎತ್ತರದಿಂದ ಕೆಳಗೆ ಬಿದ್ದು ಮೆದುಳು ಆಚೆ ಬಂದಿತ್ತು. ಅಂತಹ ನೋವಿನಲ್ಲೂ ಕೊನೆಯದಾಗಿ ಅವಳು ಆಡಿದ ಮಾತು ಒಂದೇ, ಡೇವಿಡ್, ನಿನ್ನ ಕುಟುಂಬವನ್ನ ಸರ್ವನಾಶ ಮಾಡದೆ ನಾನು ಬಿಡೋದಿಲ್ಲ ಅಂತ. ಡೇವಿಡ್ಗೆ ಮೊದಲಿನಿಂದನೂ ಭೂತ ಪ್ರೇತಾತ್ಮಗಳ ಮೇಲೆ ನಂಬಿಕೆ ಇರಲಿಲ್ಲ. ಆದರೆ ಇತ್ತೀಚೆಗೆ ನಡೆದ ಒಂದು ಘಟನೆ ಅವನ ನಂಬಿಕೆ ಸುಳ್ಳು ಮಾಡಿತ್ತು. ಡೇವಿಡ್ ಎಲ್ಲೇ ಇದ್ರು ಡೇವಿಡ್ ನಿನ್ನ ಸಾಯಿಸದೆ ಬಿಡಲ್ಲ ಅನ್ನೋ ಧ್ವನಿ ಜೋರಾಗಿ ಸದಾ ಕೇಳ್ತಾ ಇತ್ತು. ಒಂದಿನ ಡೇವಿಡ್ ಅವಳ ಆಡಿದ ಮಾತು ಕೇಳಿ ಭಯದಿಂದ ಓಡಿ ಹೋಗಿ ರೂಮ್ ಬಾಗಿಲಾಕಿ ಮಲಗ್ತಾನೆ. ಮಲಗಿದವನಿಗೆ ನಿದ್ರೆ ಬರಲ್ಲ. ನೀಲ ಆಡಿದ ಮಾತು ಯಾವಾಗ ಏನಾಗುವುದೋ ಅನ್ನೋ ಭಯ